ಅಣ್ಣ ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಹರ್ಷಿತ್ ಗೌಡ ಅಂತ. ನಮ್ಮೂರು ಗವಿನಾಗಮಂಗಲ, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಇವರು ಓರಿ ಓನರು ಮೂರ್ತಣ್ಣ ಅಂತ, ಅಜ್ನಳ್ಳಿ, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಮ್ಮ ಅಜ್ನಳ್ಳಿ ಬ್ಲಡ್ ಲೈನ್ ಓರಿ, ಹಳೆ ಓರಿ. ನಮ್ಮ ಮಾಗಡಿ ತಾಲೂಕಿಗೆ ಅತ್ಯಂತ ಹಳೇದಾದ ಒಂದು ಬ್ಲಡ್ ಲೈನ್ ಅಂತ ಹೇಳ್ಬೋದು. ಇದು 2018 ಇದೇ ಮಾಗಡಿ ಜಾತ್ರೆ ಮುಗಿಸ್ಕೊಂಡು ತಮಿಳ್ನಾಡು ಕಡೆಗೆ ಹೋಗ್ಬಿಟ್ಟಿತ್ತು ಓರಿ. ಹೋದ ವರ್ಷ ಮತ್ತೆ ವಾಪಸ್ಸು ಪಾರ್ಥಸಾರಥಿ ಅವರ ಕೈಯಿಂದ ನಮ್ಮ ಮೂರ್ತಣ್ಣವ್ರ ಕೈ ವಾಪಸ್ಸು ಸಿಕ್ತಿದ್ವು ಓರಿ. ಹಳೆ ಬ್ಲಡ್ ಲೈನ್ ಓರಿ. ಇದನ್ನ ಉಳಿಸ್ಕೊಂಡಿದೀವಿ ಮನೆಗೆ. 2 ಓರಿ ಇದಾವೆ. ಇದಕ್ಕೆ ನಾವು ಭೀಮಾ ಅಂತ ನಾಮಕರಣ ಮಾಡಿದೀವಿ. ಇದು ಇದ್ದಾಗ ಈ ಫೀಲ್ಡ್ ಅಲ್ಲಿ ನಮ್ಮ ಅಜ್ನಳ್ಳಿ ಸುತ್ತು, ಮಾಗಡಿ ಸುತ್ತಲಿ ಒಳ್ಳೆ ಹೆಸರು ಮಾಡಿತ್ತು ಓರಿ. ಇವಾಗ ಮತ್ತೆ ಆ ಕಡೆಗೆ ತಂದಿದೀವಿ. ನಮ್ಮ ಬ್ಲಡ್ ಲೈನ್, ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಬ್ಲಡ್ ಲೈನ್ ಉಳಿಲಿ, ಒಳ್ಳೆ ಕರುಗಳು ಹುಟ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮೂರ್ತಣ್ಣವ್ರು ಈ ಓರಿನ ನಮ್ಮ ಅಜ್ನಳ್ಳಿಗೆ ವಾಪಸ್ ಕರ್ಕೊಂಡ್ ಬಂದಿರೋಣ. ಎಷ್ಟೆಲ್ಲ ಆಗೈತೆ ಅಣ್ಣ ಓರಿಗೆ? ಓರಿ ಅಣ್ಣ ಕಡೆ ಆಗ್ಲಿ. ಎಷ್ಟು ವರ್ಷ ಅಣ್ಣ ಅದಕ್ಕೆ? ಒಂದು 13 ಇಯರ್ಸ್ ಆಗಿರ್ಬೋದು, 13 to 14 ಇಯರ್ಸ್. ಅಣ್ಣ ಕರುಗಳು ಹೆಂಗ್ ಬೀಳ್ತಾವೆ? ಚೆನ್ನಾಗ್ ಬೀಳ್ತಾವೆ ಕರುಗಳು ಅಣ್ಣ? ಇವಾಗ ಹೆಣ್ಗರುಗಳು ಹುಟ್ಟವೆ. ಹಾ. ಕರ್ನಾಟಕಕ್ಕೆ ಬಂದ್ಮೇಲೆ ಹೋದ ವರ್ಷದಿಂದ 3 ಹೆಣ್ಗರ ಬಿದ್ದವೆ. ಇವಾಗ 3 ಹೆಣ್ಗರುಗಳು ಟಾಪೆ ಅಣ್ಣ. ಅದು ಕೂಡ ನಾವು ತೋರಿಸ್ತೀವಿ, ಫೋಟೋ ವಿಡಿಯೋ ಎಲ್ಲ ಇದೆ ಹೆಣ್ಗರುಗಳದ್ದು. ಓರ್ಗರುಗಳು ಒಂದು ಬಿದ್ದಿದೆ, ಬಿಡದಿ ಹತ್ರ ಒಂದು ಓರ್ಗರ ಬಿದ್ದಿದೆ, ಅದು ಒಳ್ಳೆ ಚೆನ್ನಾಗಿದೆ. ಹೆಣ್ಗರುಗಳು ಆಗ್ಲಲ್ಲಿ ಸಂತೋಷ್ ಅಣ್ಣವ್ರ ಮೇಲೆ ಒಂದಿದೆ, ಮತ್ತೆ ಓರಿ ಕಟ್ಟೋರ್ ಮನೆ ಪಕ್ಕನೆ ಒಂದಿದೆ. 2 ಹೆಣ್ಗರುಗಳು ಕೂಡ ಟಾಪ್ ಆಗಿವೆ. ಅಣ್ಣ ತಿಂಡಿ ಏನೇನ್ ಕೊಡ್ತಾ ಇದ್ರಿ ಇದಕ್ಕೆ? ರವೆ ಬೂಸ, ಚಕ್ಕೆ ಬೂಸ, ಮತ್ತೆ ಕಾಳು, ಮಿಕ್ಸ್ಡ್ ಕಾಳ್ದು ಎಲ್ಲ ಪುಡಿ ಮಾಡಿ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಕೊಡ್ತಾರೆ. ಅಣ್ಣ ಓರಿಗೆ ಏನ್ ಚಾರ್ಜ್ ಮಾಡ್ತೀರಿ? ಓರಿಗಣ ಇವಾಗ 1,000 ಚಾರ್ಜ್ ಮಾಡ್ತಾ ಇದೀವಿ. ಅಣ್ಣ ಇದಕ್ಕೇನಂತ ಹೆಸರು ಕಟ್ಟಿದಿರಿ? ಸರ್, ಇದಕ್ಕೆ ನಾವು ಮಾಗಡಿ ಮಹಾರಾಜ ಅಂತ ನೇಮ್ ಕಟ್ಟಿದೀವಿ. ಅಣ್ಣ ಇದಕ್ಕೆ ಎಷ್ಟೆಲ್ಲ ಆಗೈತೆ? ಇದು ಕಡೆಣ. ಅಣ್ಣ ಇದಕ್ಕೆ ಕರುಗಳು ಯಾವ ತರ ಬೀಳ್ತಾವ ಅಣ್ಣ? ಚೆನ್ನಾಗ್ ಬೀಳ್ತಾವ ಅಣ್ಣ? ಕರುಗಳು ಟಾಪ್ ಕರುಗಳು ಅಣ್ಣ. ನಾವು ಬಿತ್ತನೆ ಓರಿಗಿಂತನೂ ಎತ್ತುಗಳಲ್ಲಿ ಟಾಪ್ ಕರುಗಳು ಪಾಸ್ ಆಗವೆ ಇದಕ್ಕೆ. ಮಾಗಡಿ ಮಹಾರಾಜ ಅಂದ್ರೆ ಒಂಥರ ಎತ್ತುಗೆ ಹುಟ್ಟುವಂತ ಕರುಗಳಿಗೆ ಬ್ರ್ಯಾಂಡ್ ಒಂಥರ ಅಣ್ಣ. ಇದು ಕಿಂಗ್ ಮೇಕರ್. ಇವಾಗ ಇದು ಎತ್ತಿನ ಫೀಲ್ಡ್ ಅಲ್ಲಿ ಇದ್ರ ಕರುಗಳು ಒಳ್ಳೆ ಹೆಸರು ಮಾಡ್ತಾ ಇವೆ. ಒಳ್ಳೆ ಬಣ್ಣದಲ್ಲಾಗಿರ್ಬೋದು, ಗಿಣ್ಣಲಾಗಿರ್ಬೋದು, ಲಕ್ಷಣ ಆಗಿರ್ಬೋದು, ಸ್ಟೈಲ್ ಅಲ್ಲಿ ಆಗಿರ್ಬೋದು, ಎಲ್ಲಾ ತರದಲ್ಲೂ ಕೂಡ ಎತ್ತುಗಳಲ್ಲಿ ನಂಬರ್ 1 ಅಣ್ಣ ಕರುಗಳು ಈ ಊರಿಗೆ. ಇದಕ್ಕೆ ತಿಂಡಿ ಏನೇನ್ ಕೊಡ್ತಾ ಇದೀರಣ್ಣ? ತಿಂಡಿ ಅಣ್ಣ ಸೇಮ್ ಚಕ್ಕೆ ಬೂಸ, ರವೆ ಬೂಸ, ಮತ್ತೆ ಕಾಳುಗಳನ್ನ ಪುಡಿ ಮಾಡಿ ಅದನ್ನ ಮಿಕ್ಸ್ ಮಾಡಿ ಬೂಸ ಜೊತೆ ಕೊಡ್ತೇವೆ. ಅಣ್ಣ ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ? ಇದಕ್ಕೆ 500 ಅಣ್ಣ. ಅದಕ್ಕೆ 1000 ರೂಪಾಯಿ ಚಾರ್ಜ್ ಮಾಡ್ತೀರಿ, ಇದಕ್ಕೆ ಕಣ 500 ರೂಪಾಯಿ? ಅದು ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತು ಅಣ್ಣ ಅದಕ್ಕೆ. ಹಾ. ಹೊರಗಡೆಯಿಂದ ತಂದಿದ್ದು. ಇದು ಹಳೆ ಓರಿ, ಮೊದಲಿಂದನೂ ಮನೇಲಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ಅದು ಸ್ವಲ್ಪ ಇವಾಗ ಹೊಸದಾಗಿ ತಂದಿದೀವಿ ನಾವು. ಅಣ್ಣ ಇದೇನ್ ಮನೇಲೆ ಹುಟ್ಟದ್ದು ಕರ ಇಲ್ದಾರೆ ಈಚ್ ಕಡೆಯಿಂದ ತಗೊಂಡ್ಬಂದದ್ದು? ತಂದಿದ್ದು ನಾವು. ಇದು ಇದ್ದಾಗ ಮುಂಚೆ ತಂದಿದ್ದು. ಪಟೇಲ್ ರವೀಣ್ ಅವ್ರ ಮನೇಲಿ ಇತ್ತು, ಐಜೂರ್ ರವೀಣ್ ಅವ್ರ ಮನೇಲಿ ಇತ್ತು, ಮತ್ತೆ ಅವ್ರ ಕೈಯಿಂದ ಇವ್ರಿಗೆ ಬಂತು. ಅವಾಗ್ಲೇ ಇದಕ್ಕೆ 170 ಕೊಟ್ಟು ಇವರು ನಮ್ಮ ಮೂರ್ತಣ್ಣವ್ರು ತಗೊಂಡ್ ಬಂದಿದ್ರು, ನಮ್ ಭಾಗದಲ್ಲಿ ಒಳ್ಳೆ ಓರಿ ಇರ್ಲಿ ಅಂತ. ಅವಾಗ ಹಳೆ ಓರಿ ಮಾಗಡಿ ಭೀಮಾ ಓರಿ ಅವಾಗ ತಮಿಳ್ನಾಡಿಗೆ ಹೋಗ್ಲಿ, ಅವಾಗ ಚಿಕ್ಕರಿನಲ್ಲಿ ತಂದಿದ್ದು ಅಣ್ಣ ಇದನ್ನ. ಅವಾಗಿಂದನೂ ಕೂಡ ಇವ್ರ ಮೇಲೆ ಇದೆ, ಚೇಂಜ್ ಆಗಿಲ್ಲ, ಕೈ ಬದಲಾಯಿಸಿಲ್ಲ. ಮಾಗಡಿ ಜಾತ್ರೆಗೆ ಇಟ್ಕೊ ಬಂದಿದಿರಲ್ಲ, ಇದ್ರ ಕ್ರೇಜ್ ಹೆಂಗೈತೆ ಅಣ್ಣ? ಚೆನ್ನಾಗಿದೆ ಅಣ್ಣ ರೆಸ್ಪಾನ್ಸು. ಇದ್ರ ಮಕ್ಳುಗಳೆಲ್ಲ ಇಲ್ಲೇ ನೋಡ್ಬೋದು. ನಮ್ ದಾವಣಿಲೆ ಕೂಡ ಒಂದು ಹೆಣ್ಗರು ಇದೆ. ನಮ್ ದಾವಣಿಲೆ ನೋಡ್ಬೋದು, ಒಳ್ಳೆ ಕರು ಇದೆ. ಮತ್ತೆ ದೊಡ್ಡ ಎತ್ತು, ಟಾಪ್ ಎತ್ತು, ದೊಡ್ಡದು, ತೀರಾ ದೊಡ್ಡದು ಬೇಕು ಅಂದ್ರೆ ಹಿರಿಸವೆ ಸಂದೀಪ್ ಅವ್ರ ಹತ್ರ ಕಡೆಯಲ್ಲಿ ಎಲ್ಲಾ ಜಾತ್ರೆಲ್ಲೂ ಚಾಂಪಿಯನ್ ಆಗಿದೆ ಒಂದು ಎತ್ತು. ನಮ್ಮ ಮೂರ್ತಣ್ಣವ್ರ ಮಾವನ ಮೇಲೆ ಅಲ್ಲೇ ಹುಟ್ಟಿದ್ದು. ಮತ್ತೆ ಅದಕ್ಕಿಂತ ದೊಡ್ಡದು ಅಂದ್ರೆ ನಮ್ಮ ಹೊನ್ನೇಕಳಿ ನಿರಂಜನ್ ಸರ್ ಅವರು 4,20,000ಕ್ಕೆ ಒಂದೇ ಕರು, 2 ಕರುನ ಅವರು ಮಾರಿದ್ರು ಎತ್ತು. ಅದನ್ನ ಬಿಟ್ರೆ ನಮ್ ಸುತ್ತಲೆಲ್ಲ ಒಳ್ಳೊಳ್ಳೆ ಕರುಗಳು ಕೊಟ್ಟಿದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಣ್ಣ. ಇಲ್ಲಿ ಬಂತು ಅಂದ್ರೆ ನಮ್ಮ ಮಾಗಡಿ ಅಜ್ನಳ್ಳಿ ಓರಿ ಇಲ್ಲಿಗೆ ಬಂದಿದೆ ಅನ್ಬಿಟ್ಟು ಹುಡಿಕ ಬಂದು ನೋಡ್ಕೊ ಹೋಯ್ತಾರೆ.